ಈಗ ಪವರ್ ಶೇರಿಂಗ್ ಒಂದು ಚರ್ಚೆ ಆಗ್ತಿದೆ. ಅದರಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅವರ ಪಕ್ಷದ ಬೆಳವಣಿಗೆಗಳೇನಿದೆ ನಾವು ಅದಕ್ಕೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಏನೇನು ಬೇಕೋ ಅವ್ರು ತೀರ್ಮಾನ ಮಾಡ್ತಾರೆ. ಕೊನೆ ಪ್ರಶ್ನೆ, ಈಗ ಗುಂಡಿ ವಿಚಾರ ಆಗಿರ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿ ಸರ್ಕಾರದವರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ದೂರ್ತಿದ್ದಾರೆ. ಕೇಂದ್ರ ಈಗ ಒಂದ್ ನಿಮಿಷ ಈಗ ಬಿಜೆಪಿ ಮತ್ತು ನಮ್ಮ ಪಕ್ಷದಿಂದ ನಾವೇನು ಸಂಸತ್ ಸದಸ್ಯರಿದ್ದೇವೆ, ಮಂತ್ರಿಗಳಿದ್ದೇವೆ, ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ದೀನಿ. ಈಗ ಸಂಸತ್ ಸದಸ್ಯರು ಮಾತಾಡಲ್ಲ, ಅಲ್ವೋ ಮಾತಾಡೋ ಧೈರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಸುಮಾರು 50 ವರ್ಷ 1983ನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ 28ಕ್ಕೆ 28 ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ನಲ್ಲೇ ಕಳಿಸ್ತಾ ಇದ್ರು ಅಲ್ವೇ. ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ. ಅವತ್ತಿನ ಆ ಸಂಸತ್ ಸದಸ್ಯರು ಏನು ತಂದ್ರು? ದೆಹಲಿಯಿಂದ ಅವ್ರದೇ ಪಕ್ಷ ಸರ್ಕಾರ, ಅವ್ರದೇ ಸಂಸತ್ ಸದಸ್ಯರು 28ಕ್ಕೆ 28 ಜನ. ಅವರೆಷ್ಟು ತಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು? ಯಾವ ವಿಷಯಕ್ಕೆ ಹೆಚ್ಚಿನ ಒಂದು ಹಣ ತಂದರು? ನಮ್ಮ ಬಗ್ಗೆ ಚರ್ಚೆ ಮಾಡೋ, ಅದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳಕ್ಕೆ ಹೇಳಿ ಕಾಂಗ್ರೆಸ್ನವರಿಗೆ.